ಹಾಯ್ ಎವ್ರಿವನ್, ನಾನು ನಿಮ್ಮ ಕನ್ನಡ ಕೋರಿ ಪ್ರೇಮ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆತ್ಮೀಯ ವೀಕ್ಷಕರೇ, ಇವತ್ತಿನ ರೆಸಿಪಿ ಬಂದು ಜೀರಾ ರೈಸ್, ಅದ್ರ ಜೊತೆಗೆ ದಾಲ್ ಫ್ರೈ. ಈ ಒಂದು ರೆಸಿಪಿ ತುಂಬ ಟೇಸ್ಟ್ ಅದ್ಭುತವಾಗಿರುತ್ತೆ. ಒಮ್ಮೆ ಈ ರೀತಿ ಮಾಡಿ, ತುಂಬ ಮಾಡೋದು ಸರಳ, ತುಂಬ ಹೆಲ್ದಿಯಾಗಿರುತ್ತೆ. ಹಾಗಾಗಿ ಈ ಒಂದು ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ಒಮ್ಮೆ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಹೇಳಿ. ಜೊತೆಗೆ ಈ ರೀತಿ ಮನೆಯಲ್ಲಿ ಮಾಡ್ತಿದ್ರೆ ಯಾವ ಹೋಟೆಲು ರೆಸ್ಟೋರೆಂಟ್ಗಿಂತ ರುಚಿ ಕಡಿಮೆ ಇಲ್ಲ. ಹಾಗಾಗಿ ನಿಮ್ಮೆಲ್ಲರಿಗೂ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೋಡಿ, ಇವತ್ತಿನ ರೆಸಿಪಿ ಬಂದು ಜೀರಾ ರೈಸ್ ಆ್ಯಂಡ್ ದಾಲ್ ಫ್ರೈ. ಈ ದಾಲ್ ಫ್ರೈಗೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ತಾ ಇದ್ದೀನಿ ಅಂದರೆ, ಮೊದಲಿಗೆ ನಾನು ದಾಲ್ ಫ್ರೈ ಮಾಡಿ ತೋರಿಸ್ತೀನಿ, ಆಮೇಲೆ ಜೀರಾ ರೈಸ್ ಮಾಡೋದು ಹೇಗೆ ಅಂತ ನೋಡೋಣ. ದಾಲ್ ಫ್ರೈ ಮಾಡೋದಕ್ಕೆ ನಾನು ಒಂದು ಬೌಲ್ನಷ್ಟು ಮಸೂರ್ ದಾಲ್, ಈ ರೆಡ್ ಕಲರ್ ಇರುತ್ತಲ್ಲ ಈ ದಾಲನ್ನು ಒಂದು ಬೌಲಷ್ಟು ತೊಗೊಂಡಿದ್ದೀನಿ. ಜೊತೆಗೆ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ಸ್ವಲ್ಪ ತುಪ್ಪ, ಜೀರಿಗೆ, ಸಾಸಿವೆ, ಜೊತೆಗೆ ಒಂದು ಪಲಾವ್ ಎಲೆ, 3-4 ಗ್ರೀನ್ ಚಿಲ್ಲೀಸು, 1 ಏಲಕ್ಕಿ, ಸ್ವಲ್ಪ ಕಟ್ ಮಾಡಿರುವಂತಹ ಕರಿಬೇವು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ಅರಿಶಿನ, ಜೊತೆಗೆ 2 ಈರುಳ್ಳಿ, 1 ಟೊಮೊಟೊ. ಇಷ್ಟನ್ನು ಉಪಯೋಗಿಸ್ಕೊಂಡು ನಾನು ದಾಲ್ ಫ್ರೈ ಮಾಡ್ತಾಯಿದ್ದೀನಿ. ಇಷ್ಟು ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ಕೊಂಡು ಮಾಡಿ, ಅದ್ರ ರುಚಿ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಈ ದಾಲ್ ಫ್ರೈ ಮಾಡೋದಕ್ಕೆ ನಾನು ಸ್ಟವ್ ಹಚ್ಚಿ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಅದಕ್ಕೆ 2 ಸ್ಪೂನಷ್ಟು ಎಣ್ಣೆ ಹಾಕೋತೀನಿ. ಅದ್ರ ಜೊತೆಗೇ ಒಂದು 2 ಸ್ಪೂನಷ್ಟು ತುಪ್ಪವನ್ನು ಸೇರಿಸ್ಕೊತಾ ಇದ್ದೀನಿ. ಈ ಎಣ್ಣೆ ಮತ್ತು ತುಪ್ಪ ಚೆನ್ನಾಗಿ ಬಿಸಿಯಾಗಲಿ. ಎಣ್ಣೆ ಮತ್ತು ತುಪ್ಪ ಚೆನ್ನಾಗಿ ಬಿಸಿಯಾಗಿದೆ. ಈ ಟೈಮಲ್ಲಿ ನಾನು ಅರ್ಧ ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನ್ ಸಾಸಿವೆಯನ್ನು ಒಟ್ಟಿಗೆ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಈ ಸಾಸಿವೆ ಮತ್ತು ಜೀರಿಗೆ ಸಿಡಿತಾ ಇದೆ. ಈಗ ನಾನು ತೊಗೊಂಡಿರೋಂಥ ಒಂದು ಪಲಾವ್ ಎಲೆ, ಜೊತೆಗೆ 1 ಏಲಕ್ಕಿ, ಜೊತೆಗೆ ಈ ಒಂದು ಗ್ರೀನ್ ಚಿಲ್ಲೀಸ್ನ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಇದ್ರ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಸಣ್ಣದಾಗಿ ಕಟ್ ಮಾಡಿರೋಂಥ ಕರಿಬೇವನ್ನು ಸೇರಿಸ್ತಾ ಇದ್ದೀನಿ. ನೋಡಿ, ಇದೆಲ್ಲ ಒಂದು ಸಾರಿ ಮಿಕ್ಸ್ ಮಾಡೋಣ. ಚೆನ್ನಾಗಿ 1 ನಿಮಿಷ ಫ್ರೈ ಆದರೆ ಸಾಕಾಗುತ್ತೆ. ನೋಡಿ, ಈಗ ನಾನು ಕಟ್ ಮಾಡಿರೋಂತಹ ಈರುಳ್ಳಿಯನ್ನು ಸಹ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಒಮ್ಮೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ, ಬ್ರೌನ್ ಕಲರ್ ಬಂದಿದೆ. ಈ ಒಂದು ಟೈಮಲ್ಲಿ ನಾನು ತೊಗೊಂಡಿರೋಂಥ ಟೊಮೊಟೊ ಸಹ ಅದಕ್ಕೆ ಸೇರಿಸ್ತಾ ಇದ್ದೀನಿ. ಇದನ್ನು ಸಹ ಸಾಫ್ಟ್ ಆಗೋವರೆಗೂ 1 ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಟೊಮೊಟೊ ಮತ್ತು ಈರುಳ್ಳಿ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಿದೆ. ಈ ಒಂದು ಟೈಮಲ್ಲಿ ನಾನು ತೊಗೊಂಡಿರೋಂಥ 1 ಬೌಲ್ ಬೇಳೆಯನ್ನು 2-3 ಸಾರಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಸಹ ನಾನೀಗ ಸೇರಿಸ್ತಾ ಇದ್ದೀನಿ. ಎಲ್ಲವನ್ನು ಹಾಕಿ ಮತ್ತೊಮ್ಮೆ ಸ್ವಲ್ಪ ಮಿಕ್ಸ್ ಮಾಡೋಣ. ಈಗ ಈ ಬೇಳೆಯನ್ನು ಸೇರಿಸಿದ ಕೂಡಲೇ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪೌಡರ್ ಸಹ ಸೇರಿಸ್ತಾ ಇದ್ದೀನಿ. ಸೇರಿಸಿ ಈಗ ಒಳ್ಳೆಯದನ್ನು ಮಿಕ್ಸ್ ಕೊಡೋಣ. ನೋಡಿ, ಈಗ ನೀವು ನಿಮ್ಮ ಅಗತ್ಯಕ್ಕೆ ತಕ್ಕ ಹಾಗೆ ಒಂದು 3-4 ಕಪ್ಪಷ್ಟು ನೀರನ್ನು ಸೇರಿಸ್ಕೊಳ್ಳಿ. ಏಕೆಂದರೆ ತುಂಬ ನೀರಾಗಿರಬಾರ್ದು ದಾಲ್ ಫ್ರೈ. ಹಾಗಾಗಿ ನೋಡಿಕೊಂಡು 1 ಕಪ್ಪು ಬೇಳೆಗೆ ನಾವು ಒಂದು 3-4 ಕಪ್ಪಷ್ಟು ನೀರನ್ನು ಸೇರಿಸ್ಕೊಳ್ಬೋದು. ಅಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಅಕಸ್ಮಾತು ಕುಕ್ಕರು ವಿಸಿಲ್ ಕೂಗಿದ್ಮೇಲೆ ನಿಮಗೆ ಗಟ್ಟಿ ಇತ್ತು ಅಂದರೆ ಇನ್ನು ಸ್ವಲ್ಪ ಬಿಸಿ ನೀರನ್ನು ನೀವು ಆಡ್ ಮಾಡ್ಕೊಳ್ಬೋದು. ಹಾಗಾಗಿ ನೋಡಿಕೊಂಡು ಫಸ್ಟ್ 3 ಕಪ್ ನೀರನ್ನು ಸೇರಿಸ್ಕೊಳ್ಳಿ. ಈಗ ನೋಡಿ, ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ. ಈಗ ಮತ್ತೊಮ್ಮೆ ಎಲ್ಲವನ್ನು ಮಿಕ್ಸ್ ಮಾಡೋಣ. ನೋಡಿ, ಇದಕ್ಕೆ ಒಳ್ಳೆಯದನ್ನು ಮಿಕ್ಸ್ ಕೊಟ್ಟು ನಾನು ಲಿಡ್ ಕ್ಲೋಸ್ ಮಾಡ್ತೀನಿ. ಇದನ್ನು 3 ವಿಸಿಲ್ ತೊಗೊಳ್ಳೋಣ, ಆಗ ಚೆನ್ನಾಗಿ ರೆಡಿಯಾಗಿರುತ್ತೆ. ನೋಡ್ತಾ ಇದ್ದೀರಲ್ಲ, ಇಷ್ಟೇ ನೀರು ಸಾಕು. ಈಗ ಲಿಡ್ಡನ್ನು ಕ್ಲೋಸ್ ಮಾಡೋಣ. ಬನ್ನಿ, ಈ ಜೀರಾ ರೈಸ್ ಮಾಡೋದಕ್ಕೆ ಯಾವ ಯಾವ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ತಾ ಇದ್ದೀನಿ ಅಂತ ನೋಡ್ತಾ ಹೋಗೋಣ. ಮೊದಲಿಗೆ ಈ ಒಂದು ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ಸ್ವಲ್ಪ ತುಪ್ಪ, ಇಲ್ಲ ಅಂದರೆ ಬರೀ ತುಪ್ಪವನ್ನೇ ಬೇಕಾದರೆ ಯೂಸ್ ಮಾಡ್ಬೋದು. ರುಚಿ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಜೊತೆಗೆ ನಾನು 2 ಉಪಯೋಗಿಸ್ತಾ ಇದ್ದೀನಿ. 2 ಸ್ಪೂನಷ್ಟು ಜೀರಿಗೆ, ಹಸಿಮೆಣಸಿನ್ಕಾಯಿ,
ಈ ಒಂದು ಏಲಕ್ಕಿಯನ್ನು ಸ್ವಲ್ಪ ಚಚ್ಬಿಟ್ಟಿಟ್ಕೊಂಡಿದ್ದೀನಿ, ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ. ಜೊತೆಗೆ 4 ಲವಂಗ, 2 ಪಲಾವ್ ಎಲೆ, ಸ್ವಲ್ಪ ಗೋಡಂಬಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಕೊತ್ತಂಬರಿ. ನಾನಿವತ್ತು ಈ ಜೀರಾ ರೈಸ್ ಮಾಡೋಕ್ಕೆ 1.5 ಗ್ಲಾಸ್ನಷ್ಟು ರೈಸನ್ನು ತೊಗೊಂಡಿದ್ದೀನಿ. ಆ 1.5 ಗ್ಲಾಸಷ್ಟು ರೈಸ್ಗೆ ನಾನು ಇಷ್ಟು ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ತಾ ಇದ್ದೀನಿ. ಜೊತೆಗೆ ನಾವು ರೈಸ್ನ ಎಷ್ಟು ತೊಗೊತೀವೋ ಅದಕ್ಕೆ ಡಬಲ್ ನೀರನ್ನು ಸೇರಿಸ್ಬೇಕಾಗುತ್ತೆ. ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡ್ತಾ ಹೋಗೋಣ. ನೋಡಿ, ಈ ರೈಸ್ಗೆ ನಾನು ಕುಕ್ಕರ್ ಇಟ್ಟಿದ್ದೀನಿ. ಸ್ಟವ್ ಹಚ್ಚಿ 2 ರಿಂದ 3 ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸ್ಕೊತಾ ಇದ್ದೀನಿ. ಜೊತೆಗೆ 4 ಸ್ಪೂನಷ್ಟು ತುಪ್ಪವನ್ನು ಸೇರಿಸ್ಕೊತಾ ಇದ್ದೀನಿ. ತುಪ್ಪ ಹೆಚ್ಚಿಗೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ, ಹಾಗಾಗಿ ತುಪ್ಪವನ್ನೇ ಹೆಚ್ಚಿಗೆ ಸೇರಿಸ್ತಾ ಇದ್ದೀನಿ. ನೋಡಿ, ಎಣ್ಣೆ ಮತ್ತು ತುಪ್ಪ ಚೆನ್ನಾಗಿ ಬಿಸಿಯಾಗಿದೆ. ಈಗ ನಾನು ತೊಗೊಂಡಿರೋಂಥ ಜೀರಿಗೆಯನ್ನು ಇದರಲ್ಲಿ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಫ್ರೈ ಮಾಡೋಣ ಜೀರಿಗೆನ. ಈಗ ಇನ್ನು ಉಳಿದಿರೋಂಥ ಪದಾರ್ಥಗಳನ್ನ ಸೇರಿಸ್ಕೊತಾ ಹೋಗೋಣ. ನೋಡಿ, ಪಲಾವ್ ಎಲೆ, ಲವಂಗ, ಏಲಕ್ಕಿ ಮತ್ತು ಗೋಡಂಬಿ, ಹಸಿಮೆಣಸಿನ್ಕಾಯಿ ಎಲ್ಲವನ್ನು ಒಟ್ಟಿಗೆ ಸೇರಿಸ್ತಾ ಇದ್ದೀನಿ. ಇದನ್ನು 1 ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ಳೋಣ. ಏಕೆಂದರೆ ಲವಂಗ ಎಲ್ಲ ಪಲಾವ್ ಎಲೆ ಒಳ್ಳೆ ಫ್ಲೇವರ್ ಕೊಡುತ್ತೆ, ಹಾಗಾಗಿ ತುಪ್ಪದಲ್ಲಿ ಸ್ವಲ್ಪ ಹುರ್ಕೊಳ್ಳೋಣ. ಈಗ ಕರಿಬೇವನ್ನು ಸಹ ಸೇರಿಸ್ತಾ ಇದ್ದೀನಿ. ನೋಡಿ, ಇದೆಲ್ಲವೂ ಫ್ರೈ ಆಗಿದೆ. ಈಗ ನಾನು ತಗೊಂಡಿರೋಂಥ ಅಕ್ಕಿಯನ್ನು ಸಹ ಇದರಲ್ಲಿ ಸೇರಿಸ್ಕೊತಾ ಇದ್ದೀನಿ. ಅಕ್ಕಿಯನ್ನು 2 ಸಲ ಚೆನ್ನಾಗಿ ವಾಶ್ ಮಾಡಿದ್ದೀನಿ. ಈಗ ಅಕ್ಕಿಯನ್ನು ಸೇರಿಸ್ಕೊಳ್ಳೋಣ. ನೋಡಿ, ಅಕ್ಕಿಯನ್ನೆಲ್ಲ ಸೇರಿಸಾದ್ಮೇಲೆ ಒಮ್ಮೆ ಇದನ್ನು ಮಿಕ್ಸ್ ಮಾಡೋಣ. ಇದನ್ನು ಸಹ ಸ್ವಲ್ಪ 1 ನಿಮಿಷಗಳ ಕಾಲ ಈ ತುಪ್ಪದ ಜೊತೆಲಿ ಫ್ರೈ ಮಾಡ್ಕೊಳ್ಳೋಣ ರೈಸ್ನ. ನೋಡಿ, ಈಗ ಎಲ್ಲ ಮಿಕ್ಸ್ ಮಾಡಿದ್ದೀನಿ. ಈಗ ಇದಕ್ಕೆ 1.5 ಗ್ಲಾಸ್ಗೆ 3 ಗ್ಲಾಸಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ನೋಡಿ, ಇದಕ್ಕೆಲ್ಲ ಒಮ್ಮೆ 1 ರೌಂಡ್ ಮಿಕ್ಸ್ ಮಾಡಿ ಈ ಟೈಮಲ್ಲಿ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ನೋಡಿ, ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಳಿ. ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಸೇರಿಸ್ಕೊಳ್ಳೋಣ. ನೋಡಿ, ಉಪ್ಪು ಸೇರಿಸಿದ್ಮೇಲೆ ಎಲ್ಲ ಒಳ್ಳೆ ಮಿಕ್ಸ್ ಕೊಡೋಣ. ಇದನ್ನು 1 ನಿಮಿಷ ಕುದಿಯೋವರೆಗೂ ಬಿಟ್ಟು ಆಮೇಲಿಂದ ಲಿಡ್ ಕ್ಲೋಸ್ ಮಾಡೋಣ. ನೋಡಿ, ಈ ರೀತಿ ಒಂದು ಕುದಿ ಬರಬೇಕು. ಈ ಕುದಿ ಬರಬೇಕಾದ್ರೆ ನಾವು ಲಿಡ್ನ ಕ್ಲೋಸ್ ಮಾಡಿ 2 ವಿಸಿಲ್ ತಗೊಂಡ್ರೆ ಅಷ್ಟರಲ್ಲಿ ಪರ್ಫೆಕ್ಟಾಗಿ ರೆಡಿಯಾಗಿರುತ್ತೆ. ನೋಡಿ, 2 ವಿಸಿಲ್ ಆಗಿದೆ. ಈಗ ಲಿಡ್ ಓಪನ್ ಮಾಡಿ ನೋಡೋಣ. ನೋಡಿ, ಎಷ್ಟು ನೀಟಾಗಿ ರೆಡಿಯಾಗಿದೆ. ಇದು ಮಾಡೋದು ತುಂಬ ಸರಳ, ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ. ನೋಡ್ತಾ ಇದ್ದೀರಲ್ಲ. ಈಗ ಇದಕ್ಕೆಲ್ಲ ಒಳ್ಳೆಯದೊಂದು ಮಿಕ್ಸ್ ಕೊಡೋಣ. ಈಗ ಇದ್ರ ಜೊತೆಗೆ ಸ್ವಲ್ಪ ನಾನು ಕೊತ್ತಂಬರಿಯನ್ನು ಸೇರಿಸ್ತೀನಿ. ಸ್ವಲ್ಪ ಮೇಲೆ ಕೊತ್ತಂಬರಿಯನ್ನು ಹಾಕಿ ಮಿಕ್ಸ್ ಕೊಡೋಣ. ಈ ಒಂದು ಜೀರಾ ರೈಸ್ನ ದಾಲ್ ಫ್ರೈ ಜೊತೆ ತಿಂತಾಯಿದ್ರೆ ಒಳ್ಳೆ ಕಾಂಬಿನೇಷನ್. ನೋಡಿ, ಈಗೆಲ್ಲ ರೆಡಿಯಾಗಿದೆ. ಬನ್ನಿ, ಇದು 2 ವಿಸಿಲ್ ಆಗಿದೆ. ಲಿಡ್ ಓಪನ್ ಮಾಡಿ ನೋಡೋಣ. ನೋಡ್ತಾ ಇದ್ದೀರಲ್ಲ, ಚೆನ್ನಾಗಿ ಬೆಂದಿದೆ. ನೋಡಿ, ಒಂದು ಸಾರಿ ತಿರುಗಿಸಿ ನೋಡೋಣ. ನೋಡಿ, ಎಷ್ಟು ಸಾಫ್ಟಾಗಿ ಬೆಂದಿದೆ. ಇದಕ್ಕೆ ನಾವೇನು ನೀರು ಸೇರಿಸೋದು ಬೇಡ, ಕರೆಕ್ಟಾಗಿ ರೆಡಿಯಾಗಿದೆ. ಈಗ ಇದಕ್ಕೆ ಮೇಲೆ ಸ್ವಲ್ಪ ಕೊತ್ತಂಬರಿಯನ್ನು ಸೇರಿಸ್ಕೊಳ್ಳೋಣ. ನೋಡಿ, ಇದಕ್ಕಿಂತ ನೀರು ಹಾಕಿದ್ರೆ ಚೆನ್ನಾಗಿರಲ್ಲ, ತೆಳುವಾಗ್ಬಿಡುತ್ತೆ. ದಾಲ್ ಫ್ರೈ ಈ ಹದದಲ್ಲಿರಬೇಕು. ಅದಕ್ಕೋಸ್ಕರ 1 ಬೌಲ್ ಬೇಳೆಗೆ 3 ಬೌಲಷ್ಟು ನೀರು ಹಾಕ್ಕೊಂಡ್ರೆ ಈ ಕನ್ಸಿಸ್ಟೆನ್ಸಿಲಿರುತ್ತೆ ನೋಡಿ. ಆದರೆ 3 ರಿಂದ 4 ವಿಸಿಲ್ ತೊಗೋಬೇಕು, ಆಗ ಬೇಳೆ ಇಷ್ಟು ಸಾಫ್ಟಾಗಿ ಬೆಂದಿರುತ್ತೆ. ನೋಡ್ತಾ ಇದ್ದೀರಲ್ಲ, ತುಂಬ ರುಚಿಕರವಾದ ಹಾಗೂ ಹೆಲ್ತಿಯಾದಂತಹ ಜೀರಾ ರೈಸ್ ಸವಿಯಲು ಸಿದ್ಧವಾಗಿದೆ. ಜೊತೆಗೆ ಈ ದಾಲ್ ಫ್ರೈ ಕೂಡ
ತುಂಬ ಅದ್ಭುತವಾದ ಕಾಂಬಿನೇಷನ್. ಒಮ್ಮೆ ಈ ರೀತಿ ಮಾಡೋದು ತುಂಬ ಸರಳ. ಜೊತೆಗೆ ಇವೆರಡನ್ನು ಒಟ್ಟಿಗೆ ತಿಂತಾಯಿದ್ರೆ ನಿಜವಾಗ್ಲೂ ಯಾವ ರೆಸ್ಟೋರೆಂಟು ಹೋಟೆಲ್ಗಿಂತ ಕಡಿಮೆ ಇರಲ್ಲ. ಹಾಗಾಗಿ ನಿಮ್ಮೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.